ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಕೆಲವು ಸಲ ಎಲ್ಲಂದರಲ್ಲಿ ಟಿಫನ್ ಮಾಡಬೇಕಾಗುತ್ತೆ, ಹ್ಯಾಂಡ್ ವಾಶ್ ಮಾಡಬೇಕಾಗುತ್ತೆ. ಸೊ ಆವಾಗ ನಾವು ಸೋಪನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಅದ್ರ ಬದಲು ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ನಮಗೆ ಸೋಪನ್ನೇ ಕ್ಯಾರಿ ಮಾಡಬೇಕು ಅಂತ ಏನಿಲ್ಲ. ಈಸಿಯಾಗಿ ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಈ ರೀತಿ ಒಂದು A4 ಶೀಟ್ ಅಥವಾ ನಾವು ನೋಟ್ಬುಕ್ಕಲ್ಲಿ ಈ ರೀತಿ ಒಂದು ಶೀಟನ್ನು ಕಟ್ ಮಾಡಿಕೊಂಡು ಮನೆಯಲ್ಲಿ ಯಾವ ಶಾಂಪು ಬಳಸ್ತೀವೋ ಆ ಶಾಂಪು ಪ್ಯಾಕೆಟ್ನ ಒಂದು ಶಾಂಪೂನ ಈ ರೀತಿ ನಾವು ಆ ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಒಂದು 10 ನಿಮಿಷ ಬಿಟ್ಬಿಡಿ. ಒಂದು 10-15 ನಿಮಿಷ ಬಿಟ್ಟರೆ ಅದು ಫುಲ್ಲು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನಾವು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಪೇಪರ್ನ ಕಟ್ ಮಾಡಿಬಿಟ್ಟು ನಾವು ಕ್ಯಾರಿ ಮಾಡಬೇಕಾದ್ರೆ ಹ್ಯಾಂಡ್ ಬ್ಯಾಗಲ್ಲಿ ಇದನ್ನು ಸ್ಟೋರ್ ಮಾಡಿ ಒಂದು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಎಲ್ಲರೂ ಸಡನ್ನಾಗಿ ಹ್ಯಾಂಡ್ ವಾಶ್ ಮಾಡಬೇಕಾದಾಗ, ಟ್ರಾವೆಲ್ ಮಾಡಬೇಕಾದ್ರೆ ಆಗಲಿ, ನಾವು ಎಲ್ಲರೂ ಶಾಪಿಂಗ್ ಹೋಗಿರ್ತೀವಿ, ಹೊರಗಡೆ ಹೋದಾಗ ಹ್ಯಾಂಡ್ ವಾಶ್ ಮಾಡಬೇಕಾದಾಗ ಈ ರೀತಿ ಪೇಪರ್ಸ್ನ ಕ್ಯಾರಿ ಮಾಡೋದ್ರಿಂದ ನಾವು ಸೋಪನ್ನೇ ತೊಗೊಂಡು ಹೋಗಬೇಕು ಅಂತ ಏನಿಲ್ಲ, ಅಥವಾ ಹ್ಯಾಂಡ್ ವಾಶನ್ನೇ ತೊಗೊಂಡು ಹೋಗಬೇಕು ಅಂತೇನಿಲ್ಲ. ಈ ರೀತಿ ಪೇಪರ್ಸ್ ರೆಡಿ ಇರೋದ್ರಿಂದ ನಾವು ಎಲ್ಲಿ ಬೇಕಾದ್ರೂ ಸಡನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ. ಸೊ ಈ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ನೋಡಿ, ಇದು ಫುಲ್ಲು ಡ್ರೈ ಆಗಿದೆ ಶೀಟು. ಈಗ ನಾನು ಇದನ್ನ ಪೀಸಸ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕಟ್ ಮಾಡಿ ನಾವು ಒಂದು ಚಿಕ್ಕ ಪಾಕೆಟ್ ಅಲ್ಲಿ ಅಥವಾ ನಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಈ ರೀತಿ ನಾವು ಒಂದು ಕವರ್ ಅಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಸಡನ್ ಆಗಿ ನಾವು ಎಲ್ಲಾದ್ರೂ ಹ್ಯಾಂಡ್ ವಾಶ್ ಮಾಡಬೇಕು ಅಂದಾಗ ನಾವು ಈ ಪೇಪರ್ನೇ ಬಳಸ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೋಬಹುದು. ಈ ರೀತಿ ನಾವು ಸೋಪ್ ಪೇಪರ್ಸ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ಎಲ್ಲಿ ಬೇಕಾದರೂ ನಾವು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೆ. ನೋಡಿ, ನಾನಿಲ್ಲಿ ಈ ರೀತಿ ಪೇಪರ್ಸ್ನ ಕಟ್ ಮಾಡಿ ಈ ರೀತಿ ಒಂದು ಪರ್ಸ್ ಇರುತ್ತಲ್ಲ, ಈ ಪರ್ಸಲ್ಲಿ ಹಾಕಿಟ್ಕೊಂಡು ಇದನ್ನು ಹ್ಯಾಂಡ್ ಬ್ಯಾಗಲ್ಲಿ ತೊಗೊಂಡು ಹೋದರೆ ನಾವು ಎಲ್ಲಿ ಬೇಕಾದರೆ ಅಲ್ಲಿ ಈ ರೀತಿ ಒಂದು ಶೀಟನ್ನು ತೆಗೆದು ನೀಟಾಗಿ ನಾವು ಹ್ಯಾಂಡ್ ವಾಶನ್ನು ಮಾಡ್ಕೋಬೋದು. ಪೇಪರ್ ಮೇಲೆ ಶಾಂಪು ಹಾಕೋದ್ವಲ್ಲ, ಶಾಂಪು ಹಾಕೋ ಬದಲು ಬೇಕಾದ್ರೆ ಹ್ಯಾಂಡ್ ವಾಶನ್ ಲಿಕ್ವಿಡ್ನೇ ಸ್ಪ್ರೆಡ್ ಮಾಡಿ ಅದನ್ನು ಡ್ರೈ ಮಾಡಿ ಈ ರೀತಿ ನಾವು ಕ್ಯಾರಿ ಮಾಡ್ಬೋದು. ಫುಲ್ಲು ಡ್ರೈ ಆಗಿರುತ್ತೆ ಸೋಪ್ ಎಲ್ಲ. ಸೊ ಆವಾಗ ನಾವು ಕೈನ ವೆಟ್ ಮಾಡಿಕೊಂಡು ಈ ರೀತಿ ಆ ಪೇಪರ್ನ ರಬ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಶಾಂಪು ಎಲ್ಲ ನಮಗೆ ಕೈಗೆ ಅಂಟ್ಕೊಂಡು ಅದು ಸೋಪ್ ಥರ ವರ್ಕ್ ಆಗುತ್ತೆ. ಸೊ ಇವಾಗ ನಾವು ನೀರು ಹಾಕಿ ಹ್ಯಾಂಡ್ ವಾಶ್ ಮಾಡಿಕೊಂಡ್ರೆ ಈ ರೀತಿ ಸೋಪ್ ಪೇಪರ್ಸು ನಮಗೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಹೊರಗಡೆ ಹೋದಾಗ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್. ನೆಕ್ಸ್ಟ್ ಟಿಪ್ ಬಂದು ನಾವು ಕ್ಯಾರೆಟ್ ತುರ್ಬುವಾಗ ಕೊಬ್ಬರಿ ತುರ್ಬ್ಕೋತಾ ಇರ್ತೀವಿ. ಈ ರೀತಿ ಸ್ಟ್ಯಾಂಡ್ಸ್ ಏನಾಗುತ್ತೆ ಅಂದರೆ ಕೆಲವು ಸಲ ತುಂಬ ಯೂಸ್ ಮಾಡ್ತಾ ಒಂದು 6 ತಿಂಗಳು ವರ್ಷ ಆದಮೇಲೆ ಶಾರ್ಪ್ನೆಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಆವಾಗ ನಾವು ಅದನ್ನು ಬಿಸಾಡಿ ಹೊಸ ತಗೊಳ್ಳೋ ಬದಲು ಮನೆಯಲ್ಲೇ ನಾವು ಇದನ್ನು ಶಾರ್ಪ್ ಮಾಡ್ಕೋಬೋದು. ಮೊದಲಿಗೆ ನಾನು ಇಲ್ಲಿ ಒಂದು ಮಣ್ಣಿನ ದೀಪ ಬರುತ್ತಲ್ಲ, ಆ ದೀಪನ ತಗೊಂಡು ಎಲ್ಲಿ ನಾವು ಮೊಂಡಾಗ್ಬಿಟ್ಟಿದೆ, ಶಾರ್ಪ್ನೆಸ್ ಇರಲ್ಲ, ಅಲ್ಲಿ ಈ ರೀತಿ ನಾವು ಆಪೋಸಿಟ್ ಸೈಡಲ್ಲಿ ರಬ್ ಮಾಡ್ತಾ ಬಂದರೆ ನಾವು ಕೊಬ್ಬರಿ ತುರಿಯೋದಕ್ಕೆ ಮತ್ತು ಕ್ಯಾರೆಟ್ ತುರಿಯೋದಕ್ಕೆಲ್ಲ ಈಸಿ ಆಗುತ್ತೆ. ಆ ಶಾರ್ಪ್ನೆಸ್ಸು ಹಾಗೆ ಉಳ್ಕೊಳ್ಳುತ್ತೆ. ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಈ ರೀತಿ ಚಿಕ್ಕ ಚಿಕ್ಕ ಸ್ಟ್ಯಾಂಡ್ಸ್ ಹೋಲ್ಸನ್ನೆಲ್ಲ ಶಾರ್ಪ್ ಮಾಡ್ಕೋಬೋದು ಫ್ರೆಂಡ್ಸ್. ಮನಿನೂ ಸೇವ್ ಆಗುತ್ತೆ ನಮಗೆ. ಹೊಸ ತಗೊಳ್ಳೋ ಬದಲು ಈ ರೀತಿ ನಾವು ಶಾರ್ಪ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲು ತೊಗೊಂಡು ಎಲ್ಲರ ಮನೆಯಲ್ಲೂ ರಾತ್ರಿ ಹೊತ್ತು ಒಂದು ಸ್ವಲ್ಪ ಅನ್ನ ಆದರೂ ಮಿಕ್ಕೇ ಇರುತ್ತೆ. ಸೊ ಅನ್ನದಿಂದನೇ ನಾವು ನಮ್ಮ ಫೇಸನ್ನ ಗ್ಲೋ ಮಾಡ್ಕೋಬೋದು. ಯಾವುದೇ ರೀತಿ ಫೇಶಿಯಲ್ ಮಾಡಿಸ್ಕೊಂಡಿರಾ ಅಥವಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ತುಂಬ ದುಡ್ಡು ಖರ್ಚು ಮಾಡಿ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಫೇಸನ್ನು ಕೊರಿಯನ್ ಗ್ಲೋ ಫೇಸ್ ಥರ ಗ್ಲೋ ಮಾಡ್ಕೋಬೋದು. ಮತ್ತು ಫೇರ್ನೆಸ್ಸು ಸಹ ಆಗ್ತಾರೆ ನಾವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ. ಫೇಸಲ್ಲಿ ಸ್ಕಿನ್ ಟೈಟ್ ಆಗುತ್ತೆ, ವ್ರಿಂಕಲ್ಸ್ ಕಮ್ಮಿ ಆಗುತ್ತೆ, ಏಜಿಂಗ್ ಲೈನ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅನ್ನದಿಂದನೇ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ. ಈ ರೀತಿ ನಾವು ತುಂಬ ಸಾಫ್ಟ್ ಆಗಿದ್ರೆ ಅನ್ನ ಇನ್ನೂ ಚೆನ್ನಾಗಿರುತ್ತೆ. ಅನ್ನ ಸ್ವಲ್ಪ ಗಟ್ಟಿಯಾಗಿದ್ರೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಾವು ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಅನ್ನದ ಜೊತೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಹಸಿ ಹಾಲು ಹಾಕೋತಾ ಇದ್ದೀನಿ. ಹಸಿ ಹಾಲಾದರೂ ಹಾಕೋಬೋದು, ಹಾಲಿಲ್ಲ ಅಂದರೆ ನೀವು ನೀರು ಹಾಕಿನೂ ಸಹ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಹಸಿ ಹಾಲು ಹಾಕೋದ್ರಿಂದ ಇನ್ನೂ ಫೇಸ್ ಗ್ಲೋ ಆಗುತ್ತೆ ಮತ್ತು ಟೆಕ್ಸ್ಚರು ಸಹ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚಿಕ್ಕ ಮಿಕ್ಸಿ ತೊಗೊಂಡು ಅದಕ್ಕೆ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಮಿಕ್ಸಿ ಜಾರಲ್ಲಾದರೂ ಪೇಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆಯೇ ಕೈಯಲ್ಲಿ ನುಣ್ಣಗೆ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಪೇಸ್ಟ್ ಥರ ರೆಡಿ ಮಾಡಿಕೊಂಡ್ರೆ ಫೇಸ್ ಪ್ಯಾಕು ರೆಡಿ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಟರ್ಮರಿಕ್ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಟರ್ಮರಿಕ್ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆಯೇ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. 1 ಸ್ಪೂನಷ್ಟು ಹನಿ ಇದ್ದರೆ ಹನಿನ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಫೇಸ್ಗೆ ಇದನ್ನು ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ಫುಲ್ಲು ಡ್ರೈ ಆದಮೇಲೆ ಇದನ್ನು ನಾರ್ಮಲ್ ವಾಟರಿಂದ ವಾಶ್ ಮಾಡೋದ್ರಿಂದ ಫೇಸು ಗ್ಲೋ ಆಗ್ತಾ ಬರುತ್ತೆ ಫ್ರೆಂಡ್ಸ್. ನಾವು ಈ ರೀತಿ ವಾರದಲ್ಲಿ 1-2 ಸರಿ 3 ಸರಿ ಅಥವಾ ನಾವು ಫ್ರೀ ಆದಾಗ ಈ ರೀತಿ ಅವಾಗವಾಗ ಟ್ರೈ ಮಾಡ್ತಾ ಇದ್ರೆ ರೈಸಿಂದ ಫೇಸು ಸಹ ಗ್ಲೋ ಆಗುತ್ತೆ ಮತ್ತು ಫೇರ್ನೆಸ್ಸು ಸಹ ಬರ್ತಾರೆ. ಈ ರೀತಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಲಾಸ್ಟಲ್ಲಿ ನೀರು ಹಾಕಿ ವಾಶ್ ಮಾಡ್ತೀವಲ್ಲ, ಅವಾಗ ಒಂದ್ಸರಿ ಮಸಾಜ್ ಮಾಡಿ ನಾವು ಫೇಸ್ ವಾಶ್ ಮಾಡ್ಕೊಳ್ಬೇಕು. ಫೇಸ್ ಪ್ಯಾಕನ್ನು ಎಲ್ಲರೂ ಬಳಸಬಹುದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ವಾಶ್ ಮಾಡಿದ್ಮೇಲೆ ಎಷ್ಟು ಗ್ಲೋ ಬಂದಿದೆ. ಈ ರೀತಿ ನಾವು ವಾರದಲ್ಲಿ 1-2 ದಿನ 3 ದಿವಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್
ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ಸಿಂಕ್ ಟ್ಯಾಪ್ ಆಗಲಿ ಅಥವಾ ಬಾತ್ರೂಮಲ್ಲಿ ಟ್ಯಾಪ್ಸ್ ಆಗಲಿ, ನೀರು ಬರೋ ಟ್ಯಾಪ್ಸು ಕೆಲವು ಸಲ ನೀರೇ ಬರಲ್ಲ, ಸಣ್ಣಕ್ಕೆ ಬರ್ತಾ ಇರುತ್ತೆ. ಸೊ ಈ ರೀತಿ ಆದಾಗ ನಾವೇ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ. ಅದಕ್ಕೆ ಅಂತ ಬೇರೆಯವ್ರಿಗೆ ಕರೆಸ್ಕೊಂಡು ಕ್ಲೀನ್ ಮಾಡಿಸೋ ಅವಶ್ಯಕತೆನೇ ಇರಲ್ಲ. ನೋಡಿ, ಇಲ್ಲಿ ನಾನು ಟ್ಯಾಪ್ ಕೆಳಗಡೆ ಈ ರೀತಿ ಒಂದು ಥ್ರೆಡ್ಡಿಂಗಲ್ಲಿ ಫಿಲ್ಟ್ರ್ ಕೊಟ್ಟಿರ್ತಾರೆ. ಆ ಫಿಲ್ಟರ್ನ ಈ ರೀತಿ ನಾವು ಕೈಯಲ್ಲಿ ಈ ರೀತಿ ತಿರ್ಗ್ಸೋಕ್ಕಾಗಲಿಲ್ಲ ಅಂದರೆ ನಾವು ಕಟ್ಟಿಂಗ್ ಪ್ಲೇಟ್ ತೊಗೊಂಡು ಟೈಟಾಗಿ ಇಟ್ಕೊಂಡು ಅದನ್ನು ತಿರುಗಿಸ್ಕೊಂಡ್ರೆ ಇದು ಓಪನ್ ಆಗುತ್ತೆ. ಇದರೊಳಗಡೆ ಒಂದು ಫಿಲ್ಟ್ರ್ ಇರುತ್ತೆ ಈ ರೀತಿ. ಆ ಫಿಲ್ಟರ್ನ ಈ ರೀತಿ ಪಿನ್ ಸಹಾಯದಿಂದ ಅದಕ್ಕೆ ಹೋಲ್ಸ್ ಇರುತ್ತಲ್ಲ, ಹೋಲ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ಇದರಲ್ಲಿ ಕೆಲವು ಸಲ ಗಲೀಜಿರುತ್ತೆ, ಮಣ್ಣೆಲ್ಲ ಬಂದು ಆ ಫಿಲ್ಟ್ರ್ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಆವಾಗ ನಾವು ಈ ರೀತಿ ಆ ಟ್ಯಾಪ್ ಕೆಳಗಡೆ ಇರೋ ಈ ಫಿಲ್ಟರ್ನ ಓಪನ್ ಮಾಡಿಕೊಂಡು ನಾವು ಈಸಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿರೋ ಮಣ್ಣೆಲ್ಲ ಕ್ಲೀನ್ ಮಾಡ್ಬೋದು. ಮತ್ತು ಉಪ್ಪೆಲ್ಲ ಈ ರೀತಿ ಕಟ್ಕೊಂಬಿಟ್ಟಿರುತ್ತೆ ಒಳಗಡೆ ಈ ಫಿಲ್ಟ್ರ್ ಒಳಗಡೆ. ಇದನ್ನು ನಾವು ನಾರು ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ನಾವು ಮತ್ತೆ ಇದನ್ನು ಫಿಕ್ಸ್ ಮಾಡಿಬಿಟ್ಟು ನಾವು ಟ್ಯಾಪ್ಗೆ ಫಿಕ್ಸ್ ಮಾಡಿಕೊಂಡ್ರೆ ಸಣ್ಣಕ್ಕೆ ಬರ್ತಾ ಇರುತ್ತೆ ನೀರು. ಆ ಗಲೀಜೆಲ್ಲ ಕ್ಲೀನ್ ಮಾಡಿದಾಗ ಆಗುತ್ತೆ, ಆವಾಗ ಫೋರ್ಸಾಗಿ ಬರುತ್ತೆ ನೀರು. ಸೊ ಈ ಮೇಲೇನೂ ಸಹ ನಾವು ಈ ರೀತಿ ಆಗಾಗ ಕ್ಲೀನ್ ಮಾಡ್ಕೋತಾ ಇದ್ದರೆ ಆ ಟ್ಯಾಪಲ್ಲಿ ಸಿಕ್ಕಾಕೊಂಡಿರೋ ಮಣ್ಣು ಮತ್ತು ಕೆಲವು ಸಲ ಪಾಚಿ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ, ಅದು ಸಹ ಹೊರ್ಟೋಗ್ಬಿಟ್ಟು ನೀರು ಸಹ ಚೆನ್ನಾಗಿ ಫಿಲ್ಟ್ರಾಗಿ ಜೋರಾಗಿ ಬರುತ್ತೆ. ಇಲ್ಲಾಂದರೆ ಸಣ್ಣಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು 15 days ಒನ್ಸ್ ಈ ರೀತಿ ನಾವು ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಇಲ್ಲಾಂದರೆ ಆ ಮಣ್ಣೆಲ್ಲ ಕೂತ್ಬಿಟ್ಟು ಆ ಫಿಲ್ಟರ್ ಒಳಗಡೆ ನೀರೇ ಬರಲ್ಲ. ಇವಾಗಲಂತೂ ನಾವು ಡಿಫ್ರೆಂಟ್ ನೀರನ್ನು ಒಡಿಸ್ಕೋತಾ ಇರ್ತೀವಿ, ಒಂದೇ ನೀರು ಯೂಸ್ ಮಾಡಲ್ಲ. ಸೊ ಆವಾಗ ಮಣ್ಣೆಲ್ಲ ಮಿಕ್ಸ್ ಆಗಿ ವಾಟರಲ್ಲಿ ಈ ರೀತಿ ಗಲೀಜೆಲ್ಲ ಕೂತ್ಬಿಟ್ಟಿರುತ್ತೆ. ಸೊ ಈ ರೀತಿ